Hello students, in last class we studied about the derivation called as potential energy in absence of electric field. Now we'll go through the another very important expression and the equation. That equation is asked for 2 marks. This equation is said to be expression for potential energy of an electric dipole placed in a uniform electric field. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಪೊಟೆನ್ಷಿಯಲ್ ಎನರ್ಜಿಯನ್ನು ಎಕ್ಸ್ಪ್ರೆಷನ್ ಕೊಡಬೇಕು. ಎಲ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ತಗೊತೀವಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್. 2 ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ separated by a small distance, that is what called as 2a ಅಂತೇಳಿ ಸಪ್ರೇಷನ್ ಹೇಳಿದ್ದು. ಇಂಥ ಒಂದು ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಅನ್ನೋ ಚಾರ್ಜ್ಗಳು ಸಪ್ರೇಟ್ ಆದಾಗ ಪ್ರೊಡ್ಯೂಸ್ ಆಗೋ ಒಂದು ಮೊಮೆಂಟಮೇ ಡೈಪೋಲ್ ಮೊಮೆಂಟಮ್, ಆ್ಯಂಡ್ ಇದಕ್ಕೇನಂತೀವಿ ಡೈಪೋಲ್ ಅಂತ ಹೇಳಿದ್ವಿ. ಸೊ ಇದನ್ನು ತಗೊಂಡು ಈ ಡೈಪೋಲಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದನ್ನ ನಾವು ಎಕ್ಸ್ಪ್ರೆಷನ್ ಕೊಡಬೇಕು. ದಿಸ್ ಎಕ್ಸ್ಪ್ರೆಷನ್ ಈಸ್ ಗಿವನ್ ಬೈ ಯು ಈಕ್ವಲ್ ಟು ಮೈನಸ್ ಇ ಪಿ ಇಂಟು ಕಾಸ್ ಥೀಟಾ, ವೇರ್ ಇ ಈಸ್ ಅ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಇಲ್ಲಿ ಆಲ್ರೆಡಿ ಎಕ್ಸ್ಪ್ರೆಷನ್ ಹೇಳಿದ್ದೇನೆ, ಎಲ್ಲಿಟ್ಟಿರ್ತೀವಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಆ್ಯಂಡ್ ಪಿ ಈಸ್ ಅ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ವಾಟ್ ಈಸ್ ಡೈಪೋಲ್ ಮೊಮೆಂಟ್. ಪಿ ಈಕ್ವಲ್ ಟು ಕ್ಯೂ ಇಂಟು 2a. ಸೊ ಇಲ್ಲಿ ಕ್ಯೂ ಅನ್ನೋ ಚಾರ್ಜು ಇಂಟು 2a ಅನ್ನೋ ಸಪರೇಷನ್ನು, ಅದರಿಂದ ಪ್ರೊಡ್ಯೂಸ್ ಆಗಿರೋದು ಡೈಪೋಲ್ ಮೊಮೆಂಟ್. ದಟ್ ಈಸ್ ಇ ಪಿ ಇಂಟು ಕಾಸ್ ಥೀಟಾ, ವೇರ್ ಥೀಟಾ ಇಸ್ ದ ಆಂಗಲ್ ಪ್ರೊಡ್ಯೂಸ್ಡ್ ಬಿಟ್ವೀನ್ ದ ಡೈಪೋಲ್ ಆಕ್ಸಿಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಆಕ್ಸಿಸ್ ನಡುವೆ ಪ್ರೊಡ್ಯೂಸ್ ಆಗಿರೋ ಒಂದು ಆ್ಯಂಗಲ್. ಸೊ ಆಸ್ ವಿ ನೋ ದಟ್ ಕಾಸ್ ಥೀಟಾ ಇರೋದ್ರಿಂದ what is the product between the E and P? It is a dot product, therefore it is also written as U equal to minus E dot P. Exam alli enadru write the expression anta keladaga idan barodru you will get marks, idan barodru you will get marks. Very important. Either based on the basis of this equation we have the special cases or the note. That is, first one is said to be if theta is the angle, it is what is called as cos theta. If theta equal to 0 degree, what is cos 0? It is 1. ಹಂಗಂದ ಮೇಲ್ಗಡೆ ಈಕ್ವೇಶನ್ ಆಗುತ್ತೆ ಯು ಈಕ್ವಲ್ ಟು ಮೈನಸ್ ಇ ಪಿ ಇಂಟು 1, ದಟ್ ಈಸ್ ಯು ಮ್ಯಾಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇ ಪಿ. ದಟ್ ಈಸ್ ವಾಟ್ ದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಸಿಮಿಲರ್ಲಿ ಇಫ್ ಥೀಟಾ ಈಕ್ವಲ್ ಟು 90 ಡಿಗ್ರಿ ಅಂದರೆ ಪ್ರೊಡ್ಯೂಸ್ ಆಗಿರೋ ಡೈಪೋಲಲ್ಲಿ ಮತ್ತು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ರೊಡ್ಯೂಸ್ ಆಗಿರೋ ಆ್ಯಂಗಲ್ 90 ಡಿಗ್ರಿ ಇದ್ದರೆ ದೆನ್ ಕಾಸ್ 90 ಈಸ್ ಈಕ್ವಲ್ ಟು 0. ಇಫ್ ಕಾಸ್ 90 is 0, then u equal to what? 0. This is said to be minimum potential energy. And quickly delta. Similarly, after this we have very important concept is called as electrostatic shielding. As the name indicates, electrostatic shield. Shield in the sense protection anta artha, ಒಂದು ಕವರ್ ಅಂತ ಅರ್ಥ. ಅಂದ್ರೆ ಏನಿದು? It is type of phenomena that ಪ್ರೊಟೆಕ್ಟ್ಸ್ ದ ಸೆಂಟರ್ ಆಫ್ ಎ ಕಂಡಕ್ಟರ್. ಸೊ ಇದನ್ನ ಕಂಡಕ್ಟರ್ ಅಂತ ತಗೊಂತೀವಿ ಅಂತ ತಿಳ್ಕೊಳ್ಳಿ. ಈ ಕಂಡಕ್ಟರಲ್ಲಿ ಒಂದು ಸೆಂಟರ್ ಇರುತ್ತೆ. ಈ ಸೆಂಟರ್ ಆಫ್ ದಿ ಕಂಡಕ್ಟರ್ನ ಪ್ರೊಟೆಕ್ಟ್ ಮಾಡೋ ಒಂದು ಶೀಲ್ಡ್ ಫ್ರಮ್ ವಾಟ್? ಔಟ್ಸೈಡ್ ದ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್. ಹೊರಗಡೆಯಿಂದ ಪ್ರೊಡ್ಯೂಸ್ ಆಗೋ ಚಾರ್ಜ್ಗಳಿಂದ ಪ್ರೊಡ್ಯೂಸ್ ಆಗೋ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಈ ಒಂದು ಕಂಡಕ್ಟರಿನ ಸೆಂಟ್ರನ್ನ ಪ್ರೊಟೆಕ್ಟ್ ಮಾಡೋ ಒಂದು ಶೀಲ್ಡ್ಗೆ ಏನಂತೀವಿ ಅಂತಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ನೆನಪಲ್ಲಿ. ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ದ ಫೆನಾಮಿನನ್ ವಿಚ್ ಪ್ರೊಟೆಕ್ಟ್ ದ ಸೆಂಟರ್ ಆಫ್ ಕಂಡಕ್ಟರ್ ಫ್ರಾಮ್ ಔಟ್ಸೈಡ್ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್ ಈಸ್ ಕಾಲ್ಡ್ as what? Electrostatic shielding. So here these are the negative charge, these are the positive charge, these are the positive charge. ಈ ಚಾರ್ಜಿಂದ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಅವುಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇದರಿಂದ ಏನಾದರೂ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್ ಈ ಕಂಡಕ್ಟರ್ ಮೇಲೆ ಒಳಗಡೆ ಆಗುತ್ತಾ, ಆಗೋ ಒಂದು ಇನ್ಫ್ಲೂಯೆನ್ಸನ್ನು ಸ್ಟಾಪ್ ಮಾಡುತ್ತೆ. ಯಾವ ಥರ? ಒಂದು ಶೀಲ್ಡನ್ನು ಕ್ರಿಯೇಟ್ ಮಾಡಿ. ಈ ಶೀಲ್ಡಿಗೆ ಏನಂತೀವಿ ಅಂತಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಹಿಯರ್ ವಾಟ್ ಈಸ್ and it is also said to be ಇದಕ್ಕೆ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ದಿಸ್ ಪ್ರಾಪರ್ಟಿ ಇಸ್ ಯೂಸ್ ಟು ಪ್ರೊಟೆಕ್ಟ್ ದ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್. ಕೆಲವೊಂದು ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿರ್ತಾವಲ್ಲ ಅಂಥ ಇನ್ಸ್ಟ್ರೂಮೆಂಟ್ಸನ್ನು ನಾವು ಎಲ್ಲ ಔಟ್ಸೈಡ್ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಯಾವುದನ್ನು ಯೂಸ್ ಮಾಡ್ತೀವಿ? ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗನ್ನು, ಈ ಪ್ರಾಪರ್ಟಿ ಯೂಸ್ ಮಾಡ್ತೀವಿ.
Okay, so this is very important. What is electrostatic shielding, and write the use. Okay, and here after this we have another one is called as dielectrics. Very important. Dielectrics ನೆನಪಲ್ಲಿಡ್ರಿ ಇದರ ಪಾರ್ಟ್ ನೆಕ್ಸ್ಟ್ ಮುಂದುವರಿಯುತ್ತೆ. So here dielectrics is nothing but dielectric, as the name indicates. Di means two, electrics ಅಂದ್ರೆ ಎರಡು ಚಾರ್ಜ್ಗಳಿಂದ ಪ್ರೊಡ್ಯೂಸ್ ಆಗೋ ಒಂದು ಕ್ವಾಂಟಿಟಿ, ಅದಕ್ಕೆ ಡೈಎಲೆಕ್ಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ನಾನ್ ಕಂಡಕ್ಟಿಂಗ್ ಸಬ್ಸ್ಟೆನ್ಸ್. ಇವು ಯಾವುದೇ ಕಾರಣಕ್ಕೂ ಕಂಡಕ್ಷನ್ ಮಾಡಲ್ಲ, ಬಟ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದ ವಾಟ್, ನೋ ಚಾರ್ಜ್ ಕ್ಯಾರಿಯರ್ಸ್. ಇವುಗಳ ನಡುವೆ ಯಾವುದೇ ಕಾರಣಕ್ಕೂ ಯಾವುದೇ ಚಾರ್ಜ್ ಕ್ಯಾರಿಯರ್ಸ್ ಇಲ್ಲ, ಯಾವುದೇ ಚಾರ್ಜ್ ಕ್ಯಾರಿಯರ್ಸ್ ಇಲ್ಲ. ಆ್ಯಂಡ್ ಆಲ್ಸೋ ದೇ ಆರ್ ನಾನ್ ಕಂಡಕ್ಟಿವ್ ಸಬ್ಸ್ಟೆನ್ಸ್. ಇಂಥ ಒಂದು ಸಬ್ಸ್ಟೆನ್ಸ್ಗಳಿಗೆ ಏನಂತೀವಿ ಅಂದರೆ ಡೈಎಲೆಕ್ಟ್ರಿಕ್ಸ್ ಅಂತ ಹೇಳ್ತೀವಿ. ಈ ಡೈಎಲೆಕ್ಟ್ರಿಕ್ಸ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್. ಒನ್ ಈಸ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್, another one is non-polar dielectrics. And here polar dielectrics is also known as polar molecules, and non-polar dielectrics is also known as non-polar molecules. ನೆನಪಿದೆ, ಇನ್ ಕೆಮಿಸ್ಟ್ರಿ ಓದೋದು ನೆನಪಿರ್ಬೋದು. ಆ್ಯಂಡ್ ಹಿಯರ್ ಹಾಗಾದ್ರೆ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಥವಾ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಏನು ಅನ್ನೋದು ನೋಡೋಣ. ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಆರ್ ಎ ಮಾಲಿಕ್ಯೂಲ್ಸ್ ಇನ್ ವಿಚ್ ಏನಾಗುತ್ತೆ, ಅದರಲ್ಲಿ ಸೆಂಟರ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಸಪ್ರೇಟೆಡ್. ಸೊ ಈ ಒಂದು ಪಾಸಿಟಿವ್ ಚಾರ್ಜು ಮತ್ತು ನೆಗೆಟಿವ್ ಚಾರ್ಜ್ ಅಂತ ತಗೊಂಡಾಗ ಇವೆರಡೂ ಚಾರ್ಜ್ಗಳ ಸೆಂಟ್ರು ಸಪರೇಟ್ ಆಗಿರುತ್ತೆ ಒಂದು ಸರ್ಟೇನ್ ಡಿಸ್ಟೆನ್ಸ್ ಅಲ್ಲಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ದ ಸೆಂಟರ್ ಆಫ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಏನೋ ಸಪ್ರೇಟ್ ಆಗಿದ್ರೆ ಅಂಥ ಒಂದು ಮಾಲಿಕ್ಯೂಲ್ಸ್ ಅಥವಾ ಡೈಎಲೆಕ್ಟ್ರಿಕ್ಸ್ ಏನಂತೀವಿ, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ಹೇಳ್ತೀವಿ. ಈ ಪೋಲಾರ್ ಡೈಎಲೆಕ್ಟ್ರಿಕ್ಸ್ those don't have the permanent dipole moment. ಅವುಗಳಿಗೆ ಯಾವುದೇ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇಲ್ಲ. ಓಕೆ, ಎಕ್ಸಾಂಪಲ್ ಯಾವಪ್ಪ ಇದಕ್ಕೆ? ಎಕ್ಸಾಂಪಲ್ ಅಂದರೆ ಅಯಾನಿಕ್ ಮಾಲಿಕ್ಯೂಲ್ಸ್. ಯಾವ್ಯಾವ ಅಯಾನಿಕ್ ಮಾಲಿಕ್ಯೂಲ್ಸ್? ಸಚ್ ಆಸ್ HCl. What is HCl? H plus ion, Cl minus. And another one H2O. H2O in the sense H plus O minus. So ಇಂಥ ಒಂದು ಮಾಲಿಕ್ಯೂಲ್ಸ್ polar dielectrics. And here another one type is said to be non-polar molecules or non-polar dielectrics. These are also dielectrics in which ಏನಾಗುತ್ತೆ, ಸೆಂಟರ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಕೋಇನ್ಸೈಡ್. ಇಲ್ಲಿ ಪಾಸಿಟಿವ್ ಚಾರ್ಜಿನ ಸೆಂಟ್ರು ನೆಗೆಟಿವ್ ಚಾರ್ಜಿನ ಸೆಂಟ್ರ್ ಏನಾಗ್ತವು, ಒಂದಕ್ಕೊಂದು ಕೋಇನ್ಸೈಡ್ ಆಗ್ತಾವೆ. ಇಂಥ ಕೋಇನ್ಸೈಡ್ ಆಗೋ ಪ್ರಾಪರ್ಟಿ ಇರೋ ಮಾಲಿಕ್ಯೂಲ್ಸ್ಗಳಿಗೆ ಅಥವಾ ಡೈಎಲೆಕ್ಟ್ರಿಕ್ಸ್ ಏನಂತೀವಿ ಅಂದರೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಈ ಮಾಲಿಕ್ಯೂಲ್ಸಲ್ಲಿ ದೇರ್ ಇಸ್ ನೋ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. ಸೊ ಇಲ್ಲಿ ನೋಡಿ, ಡೈಪೋಲ್ ಮೊಮೆಂಟ್ ಅಂದರೆ ಇಲ್ಲಿ ಸಪ್ರೇಷನ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಚಾರ್ಜ್ ಅಂತ ಹೇಳಿದ್ವಿ. ಇಲ್ಲಿ ಸಪ್ರೇಷನ್ನೇ ಇರುತ್ತೆ, 2a ಇರುತ್ತೆ, ಅಂದರೆ ಒಂದು ಸಪ್ರೇಷನ್ ಇರುತ್ತೆ ಪೋಲಾರಲ್ಲಿ. ಬಟ್ ಇಲ್ಲಿ ಸೆಂಟರ್ಸ್ ಎರಡು ಕೋಇನ್ಸೈಡ್ ಆಗಿರೋದ್ರಿಂದ ದೇರ್ ಇಸ್ ನೋ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್, ಯಾವುದೇ ಡೈಪೋಲ್ ಮೊಮೆಂಟ್ ಇರಲ್ಲ. ಹಾಗಾದ್ರೆ ಎಕ್ಸಾಂಪಲ್ ಯಾವುವು? ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಅಂದರೆ O2 ಮಾಲಿಕ್ಯೂಲ್. O2 ಇನ್ ದ ಸೆನ್ಸ್ 1O 1O, ದಟ್ ಮೀನ್ಸ್ O2. ದಟ್ ಮೀನ್ಸ್ 2 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. ಆ್ಯಂಡ್ ಅನದರ್ ಒನ್ ಹೈಡ್ರೋಜನ್, ದಟ್ ಈಸ್ H2 ಮಾಲಿಕ್ಯೂಲ್. ಸೊ ಇಂಥ ಮಾಲಿಕ್ಯೂಲ್ಸ್ಗಳಲ್ಲಿ ದೇರ್ ಇಸ್ ನೋ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಅವುಗಳಿಗೆ ಏನಂತೀವಿ ಅಂದರೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಈ ಪೋಲಾರ್ ಮಾಲಿಕ್ಯೂಲ್ಸ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ದ ಟೈಪ್ಸ್ ಆಫ್ ಡೈಎಲೆಕ್ಟ್ರಿಕ್ಸ್. ಇಷ್ಟು ನೆನ್ಪಿಟ್ರಿ. ಇದ್ರ ಬೇಸ್ ಮೇಲೆ ನಾವು ಸ್ಟಡಿ ಮಾಡ್ತೀವಿ. ಏನದರ್ ಕಾನ್ಸೆಪ್ಟ್ ಈಸ್ ಸೆಡ್ ಟು ಬಿ ಕೆಪಾಸಿಟರ್ಸ್. ದಟ್ ಈಸ್ ವಾಟ್ ದ ಕೆಪಾಸಿಟರ್ಸ್. ಅದಂದ್ರೆ ಏನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು.